ಹಾಯ್ ಫ್ರೆಂಡ್ಸ್, ಅಡುಗೆ ಸವಿರುಚಿ ಚಾನಲ್ಗೆ ಸ್ವಾಗತ. ಇವತ್ತು ತುಂಬಾ ಈಸಿಯಾಗಿ ಅಷ್ಟೇ ಸೂಪರಾಗಿ ಬೇಬಿಕಾರ್ನ್ ಫ್ರೈಡ್ ರೈಸ್ನ ಮನೇಲಿ ಹೇಗೆ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೈಡಲ್ಲಿ ಬೆಲ್ ಐಕನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಆವಾಗ ನಾನು ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಆವಾಗ ನನಗೆ ಇನ್ನಷ್ಟು ಒಳ್ಳೆ ವಿಡಿಯೋಗಳನ್ನ ನಿಮಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲದೆ ವಿಡಿಯೋನ ಕೊನೆ ತನಕ ಮಿಸ್ ಮಾಡ್ಕೊಳ್ದೆ ನೋಡಿ. ಮೊದಲಿಗೆ ಈ ಫ್ರೈಡ್ ರೈಸ್ ಮಾಡೋದಕ್ಕೆ ನಾನಿಲ್ಲಿ ಒಂದು 200 ಗ್ರಾಮ್ನಷ್ಟು ಬೇಬಿಕಾರ್ನ್ ತೊಗೊಂಡಿದ್ದೀನಿ. ಇವಾಗ ಇದನ್ನು ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಬೇಬಿಕಾರ್ನ್ನ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕು, ಚಿಕ್ಕದು ದೊಡ್ಡದು, ಆ ಸೈಜಿಗೆ ಬೇಬಿಕಾರ್ನ್ನ ಕಟ್ ಮಾಡ್ಕೊಳ್ಳಿ. ಬೇಬಿಕಾರ್ನ್ನ ಇಷ್ಟ ಅಂತ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ನೋಡಿಕೊಂಡು ಕಡಿಮೆ ಮಾಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕಷ್ಟು. ಬೇಬಿಕಾರ್ನೆಲ್ಲ ಸ್ಲೈಸಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಒಂದು ಪಾತ್ರೆನ ಸ್ಟವ್ ಮೇಲೆ ಕಾಯಕ್ಕಿಟ್ಟು ಅದಕ್ಕೆ 2 ಅಥವಾ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೋಬೇಕು. ಈಗ ಸಣ್ಣದಾಗಿ ಕಟ್ ಮಾಡಿದ ಬೆಳ್ಳುಳ್ಳಿ 1 ಟೇಬಲ್ ಸ್ಪೂನಷ್ಟು, ಜೊತೆಗೆ ಒಂದು 2-3 ಹಸಿಮೆಣಸಿನ್ಕಾಯಿನ ತಗೊಂಡು ಅದನ್ನು ತುಂಬ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಂದ್ಸಲ ಲೈಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದಾದಮೇಲೆ 1 ಕಪ್ನಷ್ಟು ಕಟ್ ಮಾಡಿದ ಈರುಳ್ಳಿ, 1 ಕಪ್ನಷ್ಟು ಕಟ್ ಮಾಡಿದ ಕ್ಯಾಪ್ಸಿಕಮ್, ಜೊತೆಗೆ ಮುಂಚೆನೇ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬೇಬಿಕಾರ್ನ್ನ ಹಾಕ್ಕೊಂಡು ಲೈಟಾಗಿ ಇದನ್ನು ಒಂದು 2-3 ಮಿನಿಟ್ಸು ಫ್ರೈ ಮಾಡ್ಕೋಬೇಕು. ಕ್ಯಾಪ್ಸಿಕಮ್ ಸ್ವಲ್ಪ ಬೇಗ ಬೇಯುತ್ತೆ. ನಿಮಗೆ ಕ್ರಿಸ್ಪಿಯಾಗಿ ಕ್ಯಾಪ್ಸಿಕಮ್ ಬೇಕು ಅಂದರೆ ನೀವು ಬೇಬಿಕಾರ್ನ್ನ ಹಾಕಿದ ಮೇಲೆ ಕೂಡ ಸ್ವಲ್ಪ ಬೇಬಿಕಾರ್ನ್ ಬೆಂದ ಮೇಲೆ ನೀವು ಕ್ಯಾಪ್ಸಿಕಮ್ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬಹುದು. ಇದನ್ನು ನೋಡಿಕೊಂಡು ಎಣ್ಣೆಲೇ ಒಂದು 4-5 ಮಿನಿಟ್ಸು ಫ್ರೈ ಮಾಡ್ಕೊಳ್ಳಿ. ಇದನ್ನು ಜಾಸ್ತಿ ಬೇಯಿಸೋದಕ್ಕೆ ಹೋಗಬೇಡಿ, ಒಂದು ಅರ್ಧ ಬೆಂದರೆ ಸಾಕು. ನಿಮಗಿಲ್ಲಿ ನೋಡುವಾಗ ಗೊತ್ತಾಗ್ಬೋದು, ಬೇಬಿಕಾರ್ನು ಕ್ಯಾಪ್ಸಿಕಮ್ನೆಲ್ಲ ನಾನು ಜಾಸ್ತಿ ಬೇಯಿಸ್ಕೊಂಡಿಲ್ಲ, ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೇ ಸಾಸು ಪೆಪ್ಪರ್ ಪುಡಿ ಎಲ್ಲ ಹಾಕೋಬೋದು, ಆದರೆ ನಾನೀಗ ಅನ್ನ ಹಾಕಿದ ಮೇಲೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು ಮೀಡಿಯಮ್ ಬೌಲ್ನಷ್ಟು ಅನ್ನ ಹಾಕ್ತಿದ್ದೀನಿ. ಇದು ತಣ್ಣಗಿನ ಅನ್ನ, ಬಿಸಿ ಅನ್ನ ಹಾಕ್ತಾ ಇಲ್ಲ. ಕುಕ್ಕರಲ್ಲೇ ಮೊದಲೇ ಅನ್ನ ಮಾಡಿಟ್ಬಿಟ್ಟು ಅದನ್ನು ತಟ್ಟೆಗೆ ಹಾಕಿಟ್ಟರೆ ತಣ್ಣಗಾಗುತ್ತೆ. ಅದನ್ನು ಹಾಕ್ತಾಯಿದ್ದೀನಿ. ಆವಾಗ ಅದು ಉದುರಾಗಿ ಫ್ರೈಡ್ ರೈಸ್ ಚೆನ್ನಾಗಾಗುತ್ತೆ. ಜೊತೆಗೆ 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸು, 2 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸು, ಹಾಗೆ ಟೇಸ್ಟಿಗೆ ಸಾಲ್ಟ್ ಹಾಕ್ಕೊಂಡು ಇದನ್ನೆಲ್ಲ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ದಪ್ಪ ತಳ ಇರುವಂಥ ಪಾತ್ರೆ ತೊಗೊಂಡ್ರೆ ಫ್ರೈಡ್ ರೈಸ್ ಚೆನ್ನಾಗಾಗುತ್ತೆ, ತಳ ಹಿಡಿಯಲ್ಲ. ನೀವು ಕ್ಯಾರೆಟು, ಕ್ಯಾಬೇಜ್ ಹಾಕ್ಕೊಂಡು ಸಾಸ್ ಇಲ್ಲದೇನೋ ಹಾಗೇನೂ ಕೂಡ ಫ್ರೈಡ್ ರೈಸ್ ಪುಡಿ, ಪೆಪ್ಪರ್ ಪುಡಿ, ಗರಂ ಮಸಾಲ ಹಾಕ್ಕೊಂಡು ಫ್ರೈಡ್ ರೈಸ್ನ ಮಾಡ್ಕೋಬೋದು. ಆವಾಗ ಕೂಡ ಫ್ರೈಡ್ ರೈಸ್ ಚೆನ್ನಾಗಾಗುತ್ತೆ, ಚೆನ್ನಾಗಾಗಲ್ಲ ಅಂತೇನೂ ಇಲ್ಲ. ಆದರೆ ಹೋಟೆಲ್ ಟೇಸ್ಟಲ್ಲಿ ಫ್ರೈಡ್ ರೈಸ್ ಸಿಗಬೇಕಂದ್ರೆ ಸಾಸ್ ಹಾಕಬೇಕಾಗತ್ತೆ. ಈಗ ಮೇಲ್ಗಡೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೊಂದು ಸಲ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಫ್ರೈಡ್ ರೈಸ್ನ 4-5 ಮಿನಿಟ್ಸು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಫ್ರೈಡ್ ರೈಸ್ ತಿನ್ನಬೇಕಂದ್ರೆ ಅದು ಬಿಸಿ ಬಿಸಿಯಾಗಿರಬೇಕು, ಆವಾಗಲೇ ಟೇಸ್ಟ್ ಆಗೋದು. ಫ್ರೈಡ್ ರೈಸ್ ರೆಡಿಯಾಗಿದೆ. ಒಂದು ತಟ್ಟೆಗೆ ಇದನ್ನು ಹಾಕೋಣ. ನೀವು ಫ್ರೈಡ್ ರೈಸ್ ತಿನ್ನೋದಕ್ಕೆ ಹೋಟೆಲಿಗೆ ಹೋಗಬೇಕು ಅಂತೇನೂ ಇಲ್ಲ. ಹೋಟೆಲಷ್ಟೇ ಟೇಸ್ಟಿಯಾದ ಫ್ರೈಡ್ ರೈಸ್ನ ಮನೇಲೇ ತುಂಬ ಈಸಿಯಾಗಿ ಮಾಡ್ಕೋಬೋದು. ಈ ಬೇಬಿಕಾರ್ನ್ ಫ್ರೈಡ್ ರೈಸ್ನ ಇವಾಗಲೇ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಆವಾಗ ನಾನು ಮಾಡೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.